ಇಳಿರಿ. ಟೀಚರ್ ಬನ್ನಿ ಒಂದ್ ಟೀ ಕುಡ್ಬಿಟ್ಟು ಹೋಗಿ. ಬೇಡ. ಹಾಗಿದ್ರೆ ಬನ್ನಿ ಒಂದ್ ಸ್ವಲ್ಪ ಹೊತ್ತು ಮಲಗ್ಬಿಟ್ಟು ಹೋಗಿ, ಅಲ್ಲಿಂದ ಯಾರು ಬಂದೇ ಇಲ್ಲ. ಸ್ಕೂಲ್ ಮುಚ್ಚೋವರೆಗೂ ತಿನ್ನೋದು ಕುಡಿಯೋದು ಅಷ್ಟೇ ಇವನ್ ಕೆಲ್ಸ. ಮುಂದಿನ ಜನ್ಮದಲ್ಲಾದ್ರೂ ನಾನು ಈ ಸ್ಕೂಲಲ್ಲೇ ಟೀಚರ್ ಆಗ್ಬೇಕು ದೇವ್ರೇ. ನೀನೊಬ್ಬ ದೊಡ್ಡ ಮುಟ್ಟಾಳ ಕಣಲೇ. ಅಲ್ಲಿವರೆಗೂ ಈ ಸ್ಕೂಲ್ ಇಲ್ಲಿ ಇರ್ಬೇಕಲ್ಲ. ಇರಲ್ವಾ? ನೀನ್ ನಿಜವಾಗ್ಲೂ ಇದೇ ಊರಲ್ಲೇ ಇರೋನಾ? ಈ ಸ್ಕೂಲ್ನೇ ಮುಚ್ಚೋಂತ ಪರಿಸ್ಥಿತಿ ಬಂದಿದೆ. ನಮ್ ಮಂತ್ರಿನೇ ಈ ಸ್ಕೂಲಲ್ಲೇ ಓದಿದ್ದು ಪಾಪ. ಕಷ್ಟ ಎಲ್ಲ ಏನೂ ಇಲ್ಲ, ಈಗ ಶನಿ ದೆಸೆ ಅಂತೆ. ಅದಕ್ಕೇನೀಗ? ಹೌದು ಕಣೋ, ಮರಗಳಿಗೆ, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಕಂಪ್ನಿಗೂ ಕಷ್ಟ ಅಂತೆ. ಹೌದು. ನಿನಗ್ ಗೊತ್ತಲ್ವಾ? ಈ ಸ್ಕೂಲಲ್ಲಿರುವಂತ ಟೀಚರು ಮಕ್ಳನ್ನೆಲ್ಲ ಇಟ್ಕೊಂಡು ನಾವ್ ಕೆಲ್ಸ ಮಾಡ್ಕೋತಿದ್ದೋ. 7-8 ವರ್ಷದಿಂದ ಜೀವನ ಸಾಗಿಸ್ತಿದ್ದೋ. ಅಪ್ಪ ಈ ಅಂಗಡಿನ ಎತ್ತಿಸ್ಬೇಕು ಅಂತ ಎಷ್ಟು ಕಷ್ಟಪಟ್ರು, ನಾನ್ ಬಿಡ್ಲಿಲ್ಲ. ಆಮೇಲೆ ಏನಾಯ್ತು, ಆ ಸ್ಕೂಲ್ಗೆ ಶನಿ ದೇಶ ಕಡಕ್ ಶುರು ಆಯ್ತು. ನನಗೂ ಕಷ್ಟ ಆಯ್ತು. ಈಗ ರೋಡಲ್ಲಿ ಹೋಗು ಅಂತ ಎಲ್ಲಾರನು ಕರೆದ್ಬಿಟ್ಟು ಟೀ ಕುಡಿತೀರಾ ಟೀ ಅಂತ ಎಲ್ಲಾರನು ಕೇಳುವಂತ ಪರಿಸ್ಥಿತಿ ಬಂದ್ಬಿಡ್ತು. ನಾನ್ ಅನ್ಕೊಂಡಿರೋ ಹಾಗೆ ನಿಮಗೇನು ಮೋಸ ಆಗಿಲ್ಲ. ವೆಟರ್ನರಿ ಕಾಲೇಜಿನ ಪ್ರಿನ್ಸಿಪಲ್ ಆಗಿದ್ ನಾನು ಕೋಳಿ ಅಂಗಡಿ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಹೌದು, ಅವತ್ತು ಟ್ಯೂಷನ್ ಸೆಂಟರ್ ಅಲ್ಲಿ ತುಂಬಾ ಜನ ವಿದ್ಯಾರ್ಥಿಗಳಿದ್ರು. ಈಗ ಆ ಜಾಗದಲ್ಲಿ ಕೋಳಿಗಳಿದೆ. ಬಲ ಇರೋ ನಾಡು ಕರ್ನಾಟಕ, ಬಲ ಇರೋ ನಾಡು ಕರ್ನಾಟಕ ಅಂತ ಹೇಳಿ ಹೇಳಿ ಈಗ ಏನಾಗೋಯ್ತು ನೋಡು. ಸಾರ್ಗೆ ತೆಂಗಿನಕಾಯಿ ಬೇಕು ಅಂದ್ರು ತಮಿಳ್ನಾಡಿಗೆ ಹೋಗಂಗ್ ಆಗೋಯ್ತು. ಹೇಳಿದಕ್ಕೆಲ್ಲ ತಲೆ ಅಲ್ಲಾಡ್ಸಿದ್ರೆ ಸಾಕಾಗ್ಲಿಲ್ಲ, ಬುದ್ಧಿ ಇರ್ಬೇಕು. ವ್ಯವಸಾಯದ ಬಗ್ಗೆ ನಾಲೆಡ್ಜ್ ಇರ್ಬೇಕು. ತೆಂಗಿನ ಮರಕ್ಕೆ ಬೇಕಾಗಿರೋದು ಗಟ್ಟಿ ನೆಲ, ಗಟ್ಟಿ ಇರ್ಬೇಕು. ಈಗ 5 kg ಔಷಧಿನ ತೆಂಗಿನ ಮರಕ್ಕೆ ಹಾಕಿದ್ರೆ ಭೂಮಿ ಒಳಗೆ ಬೇರು ಎಕ್ಕ ಚಕ್ಕ ಬೆಳೀತದೆ. ಸರಿನೇ. ಹಂಗಿದ್ರೆ ನಿಂಗೆ ವಿಷಯ ಗೊತ್ತು. ಮತ್ತೆ ಭೂಮಿಗೆ ಹಾಕುವಂತ ಉಳಿದ ಔಷಧಿ ಒಂದ್ ಲೋಡ್ ಬಂದೈತೆ. ಟ್ಯಾಕ್ ಖಾಲಿ ಆಗಕ್ ಮುಂಚೆ ಕೇಳಿದ್ರೆ ಒಂದ್ ಮೂಟೆ ಕೊಡ್ತೀನಿ. ಪೊಟ್ಯಾಷಿಯಂ 10 kg, ಯೂರಿಯಾ 15 kg, ಮತ್ತೆ ಗೊಬ್ಬರ 20 kg. ಹಿಂಗೆ ಹೊಲನೇ ನೋಡ್ತಿದ್ರೆ ಸ್ಕೂಲ್ನ ಓಪನ್ ಮಾಡೋದು ಬೇಡವಾ? ಸ್ಕೂಲ್ನ ತೆಗಿಯೋದು ಮುಚ್ಚೋದು ಪ್ಯೂನ್ ಕೆಲ್ಸ. ಬೇಡ. ಮೈ ನೇಮ್ ಇಸ್ ಯಜಮಾನ, ಕಾಲ್ ಮೀ ಯಜಮಾನ. ಅಲ್ವೋ, ನೀನ್ ಎಷ್ಟೇ ಖರ್ಚು ಮಾಡಿದ್ರು ನಿನ್ ಹೆಸರಷ್ಟೇ ಬದಲಾಯಿಸ್ಕೋಬಹುದು, ಆದ್ರೆ ಯಜಮಾನ ಆಗಕ್ಕಿಲ್ವಲ್ಲ. ಆಫೀಸಲ್ಲಿರೋ ಎಲ್ಲಾ ಟೇಬಲ್ನ ಒರೆಸ್ಬಿಡು, ಅಷ್ಟ್ರಲ್ಲಿ ನಾನು ಬರ್ತೀನಿ. ಹೋಗು. ಅದೇನಂದ್ರೆ ಹೆಡ್ ಮಾಸ್ಟ್ರೆ, ಬರೀ ಕೈಯಲ್ಲಿ ಬೀಗದ ಮುಂದೆ ಹೋಗಿ ತೆಗಿ ಅಂತ ತೆಗಿಯೋದಕ್ಕೆ ನಾನೇನು ಮ್ಯಾಜಿಷಿಯನ್ ಅಲ್ಲ. ಅದಕ್ಕೆ ಬೀಗ ಬೇಕು, ಬೀಗ. ಬೀಗದ ಕೈ. ರಾಗಿ 4 ದೋಸೆ ಸಾಕಾ? ಸಾಕು. ಬಾಳೆಕಾಯಿ ಆಯ್ತಾ? ಅಯ್ಯೋ, ಅದು ಮರ್ತೋಯ್ತಲ್ಲ. ಗಂಡ ಹೆಂಡತಿ ಇಬ್ರು ಕೂತ್ಕೊಂಡು ಬಾಳೆಕಾಯಿ ಆದ್ರೂ ತಿನ್ನಿ, ಏನಾದ್ರೂ ತಿನ್ನಿ, ಮೊದ್ಲು ಕೀ ಕೊಡಿ. ಏನ್ರಿ, ಮೆಣಸಿನ್ಕಾಯಿ ಖಾಲಿ ಆಗಿದೆ, ಅವ್ರನ್ನ ಕಳ್ಸಿ ತಗೊಂಬರಕ್ ಹೇಳಿ. ಯಜಮಾನನ್ನೇ ಇಲ್ಲಿ ನೋಡಿ, ತುಂಬಾ ಬಾಳೆಕಾಯಿ ಬೇಡ ಬಿಡು, ಕೀ ಎತ್ಕೊಂಡ್ ಬಾ ನೀನು. ಅದು ನೆನ್ನೆನೆ ಸತೀಶ್ ಬಂದ್ ತಗೊಂಡೋಗಿಲ್ವಾ? ಓ, ಹೇಳ್ದಂಗೆ ಸತೀಶ ಕೀ ನೀಸ್ಕೊಂಡೋಗವ್ನೆ. ನೆನ್ನೆ ಲೋಡ್ ಬಂದಿತ್ತು. ನೀನೊಂದ್ ಕೆಲಸ ಮಾಡು, ನೇರವಾಗಿ ಸತೀಶ್ ನೋಡ್ಬಿಟ್ಟು ಕೀ ಇಸ್ಕೊಂಡು ಸ್ಕೂಲ್ ಹತ್ರಕ್ಕೆ ಹೋಗು. ನಾನೊಂದ್ ಕೆಲಸ ಮಾಡ್ತೀನಿ, ಈ ಹೆಡ್ ಮಾಸ್ಟರ್ ಹೋಗಿ ಸತೀಶ್ ಹತ್ರ ಕೀ ಇಸ್ಕೊಂಡ್ ಬರೋವರ್ಗು ಈ ಪ್ಯೂನು ಇಲ್ಲೇ ಕೂತಿರ್ತಾನೆ. ಹಂಗೆಲ್ಲ ಹೇಳ್ಬೇಡಿ ಯಜಮಾನ್ರೆ. ಸ್ಕೂಲ್ ಬೀಗನ ಬೇರೆ ಯಾರತ್ರನು ಕೊಡ್ಬೇಡಿ ಅಂತ ನಾನು ಎಷ್ಟು ಸತಿ ಹೇಳ್ದೆ, ಆದ್ರೆ ಕೇಳಿದ್ರೆ ತಾನೆ. ಇನ್ಮೇಲೆ ಕೇಳ್ತೀನಿ ಬಿಡಿ. ನೀವ್ ಹೋಗಿ ಯಜಮಾನ್ರೆ. ಸುತ್ತಿ ಬಳಸದೆ ವಿಷಯಕ್ಕೆ ಬರ್ತೀನಿ. ಅದೇ ಈ ಪವರ್ ಪರಮೇಶ್ವರ್ನ ಬಿಸ್ನೆಸ್. ರೇಟು ಕಡಿಮೆ ಆಗಲ್ಲ, ಕಮಿಷನ್ ಕಡಿಮೆ ಆಗಲ್ಲ. ಈಗ ಮಾತಾಡಿದ್ ಯಾರ ಹತ್ರ ಗೊತ್ತಾ? SP ಹತ್ರ. ಪೊಲೀಸ್ ಸೂಪರಿಂಟೆಂಡೆಂಟ್. ಇವ್ರು ಅವ್ರಿಗಿಂತ ದೊಡ್ಡ ವ್ಯಕ್ತಿ, ಸುದರ್ಶನ್ ಮೂರ್ತಿ. ಸರಿ ಬನ್ನಿ. ಅಗೋ ಅಲ್ಲಿದೆಯಲ್ಲ ಒಂದು 50 ಎಕರೆ, ಅದಕ್ಕೆ ಒಂದು ಪಾರ್ಟಿನ ನೋಡಿದ್ದೀನಿ. ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡ್ತಾರಂತೆ. ಕೇಂದ್ರ ಕಮಿಟಿ ಅಲ್ಲಿ ಹಸಿರು ಬಾವುಟನ ನೆಟ್ರೆ ನಾವಿಲ್ಲಿ ಕೆಂಪು ಬಾವುಟನ ನೆಡ್ತೀವಿ. ಆಗ ಈ ಜಾಗನ ಮಾರ್ಬೋದು ಒಳ್ಳೆ ರೇಟ್ಗೆ. ಆಗ ಈ ಪವರ್ ಪರಮೇಶ್ವರನ್ ಕಮಿಷನ್ ಮರೀದಿದ್ರೆ ಸರಿ. ಮರಿತೀರಾ? ಇಲ್ಲ. ಏನೋ ಗೂಬೆ. ಸಾರಿ. ಎಷ್ಟು ಸಲನೋ ನಿನ್ಗೆ ಹೇಳೋದು? 2 ಲೋಡು ಇಟ್ಟಿಗೆ ಶಿವಪ್ರಸಾದ್ಗೆ, 500 ಮೂಟೆ ಜಲ್ಲಿ ರಮೇಶ್ಗೆ. ಆಮೇಲೆ ಕಮಿಷನ್ ಎಲ್ಲ ಸಾಯಂಕಾಲ ನನ್ನ ಶಿಷ್ಯನ ಕೈಯಲ್ಲಿ ಕೊಟ್ಟು ಕಳಿಸ್ಬಿಡು, ಮರಿಬೇಡ. ಸರಿನಾ? ಸರಿ. ನೀವು ಬೇರೆ ಏನಾದ್ರು ಕೆಲಸ ಇದೆಯಾ? ನಿಜ ಹೇಳ್ಬೇಕು ಅಂದ್ರೆ ತುಂಬಾನೇ ಸೈಡ್ ಬಿಸ್ನೆಸ್ಗಳಿದೆ. ಅಷ್ಟೊಂದು ದೊಡ್ಡ ಕೆಲಸ ಅಲ್ಲ. ನಮ್ಮ ಊರಲ್ಲಿ ಹೈಸ್ಕೂಲ್ ಇದೆಯಲ್ಲ, ಅಲ್ಲಿ ಟೀಚರ್ ಆಗಿದ್ದೀನಿ. ಟೀಚರ್ ಬದುಕ್ಬೇಕಲ್ಲ ಸರ್. 1 ತಿಂಗಳ ಸಂಬಳದಲ್ಲಿ ಚೀಟಿ ಕಾಸು ಕೂಡ ಕಟ್ಟಕ್ಕಾಗಲ್ಲ.
ಬರೀ ಮೂರೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಒಂದ್ ಒಳ್ಳೆ ವಿಷಯಕ್ಕೆ ಅಲ್ವಾ? ರೇಟು ಕಡಿಮೆ ಇರೋ ಇಲ್ಲ, ಚಡ್ಡಿ ಸ್ಟಾಕ್ ಇಲ್ಲ. ಓ ಸರಿ, ಮತ್ತೆ ಮಾಡ್ತೀನಿ. ಮಾಸ್ಟ್ರೇ, ನಾವಿರೋದಾ ಹೋಗದಾ? ಏನೋ ಬೀಗ ಯಾವಾಗ ಬರುತ್ತೆ? ಹೋಗೋ ಏನಾದ್ರು. ಕಮಿಷನ್ ಕಮ್ಮಿ ತಗೊಂಡು ನನ್ಗೊಂದ್ ಜಾಗ ಕೊಡಿಸ್ತೀರಾ? ನೀವೇನ್ ಈ ತರ ಮಾತಾಡ್ತಿದ್ದೀರಾ? ಫ್ರೀಯಾಗೆ ತೋರಿಸ್ತೀನಿ. 40 ಸೆಂಟ್ ಚೆನ್ನಾಗಿ ಸ್ಕೇಲ್ ಇಟ್ಕೊಂಡು ಸ್ಕೆಚ್ ಹಾಕಿರೋ ತರ ತುಂಬಾ ಸುಂದರವಾಗಿರೋ ಫ್ಲಾಟ್. ಆ ಜಾಗ ಬೇರೆ ದೇಶದವ್ರಿಗೆ ಸ್ವಂತ. ಆದ್ರೆ ನಾವ್ ಇವತ್ತೇ ಹೋಗಿ ಟೋಕನ್ ಅಡ್ವಾನ್ಸ್ ಕೊಟ್ಬಿಡೋಣ. ಓ, ಇವತ್ತಾಗಲ್ಲ. ಹೋಮಿಯೋ ಡಾಕ್ಟರ್ ನೋಡ್ಬೇಕು. ಅಯ್ಯೋ ಮಾಸ್ಟ್ರೆ, ಯಾವ್ದಾದ್ರು ಒಂದು ಡಾಕ್ಟರ್ನ ನೋಡಿ. ಇಂಗ್ಲಿಷು, ಕನ್ನಡ, ಹಿಂದಿ ಹಿಂಗೆ ಬದಲಾಯಿಸ್ತಾ ಹೋದ್ರೆ ಸೊಂಟ ನೋವು ವಾಸಿ ಆಗಲ್ಲ. ಓ, ಟ್ರೀಟ್ಮೆಂಟ್ ಮಾಡಿ ಏನ್ ಪ್ರಯೋಜನ ಇಲ್ಲ. ಇವ್ರು ಮದ್ವೆ ಮಾಡೋದನ್ನ ನಿಲ್ಸ್ಬಿಟ್ಟು ಸ್ವಲ್ಪ ರೆಸ್ಟ್ ತಗೊಂಡ್ರೆ ಸಾಕು. ನಮ್ಮ ಅಪ್ಪ ಅವ್ರ ಅಪ್ಪ 3 ಮದುವೆ ಮಾಡ್ಕೊಂಡಿದ್ರು. ಇದುವರೆಗೂ ಅವ್ರಿಗೂ ಸೊಂಟದ ನೋವೇ ಬಂದಿಲ್ಲ, ಗೊತ್ತಾ? ಅರ್ಥ ಆಯ್ತಾ? ಅವರು ಸುಮ್ನೆ ಏನ್ ಮದ್ವೆ ಮಾಡ್ಕೊಂಡಿಲ್ಲ. ಅವ್ರಿಗೆ ಮನೆಯಲ್ಲೂ ಊರಲ್ಲೂ ಒಳ್ಳೆ ಹೆಸರಿತ್ತು. ನೀವು ಬಸ್ ಹತ್ತಿದ್ರೆ ನಿದ್ದೆ ಮಾಡ್ತೀರಾ, ಸ್ಕೂಲಲ್ಲೂ ನಿದ್ದೆ, ಆಮೇಲೆ ನಿಮ್ಗೆ ಊಟನೇ ದೊಡ್ಡ ಎಕ್ಸರ್ಸೈಸ್. ನಾನೊಂದು ಟೀ ಕುಡ್ಕೊಂಡ್ ಬರ್ತೀನಿ. ಹೋಗು ಹೋಗು. ಎಲ್ಲರೂ ಭೂಕಂಪ ಆಯ್ತದೆ ಅಂತ ಹೇಳೋ ಹಂಗೆ ಹೊಸ ಟೀಚರ್ ಬರ್ತಾರೆ ತಾ ಸ್ಯಾನೆ ದಿವಸದಿಂದ ನೀವ್ ಹೇಳ್ತಾನೆ ಇದ್ದೀರಾ. ಅದ್ ಹಂಗಲ್ಲ ಸುಧಾಕರ, ಅವ್ರೀಗಾಗ್ಲೇ ಹೊರಟವ್ರೆ. ಸಂಶಯನೇ ಬೇಡ, ಬಂದಿರ್ತಾರೆ. ಆಮೇಲೆ ಈ ಸ್ಕೂಲ್ ಬಗ್ಗೆ ವಿಚಾರಿಸ್ಬಿಟ್ಟು ಬಂದಿದ್ದ ದಾರಿಲೇ ಓಡೋಗಿರ್ತಾರೆ. ನೀನ್ ಯಾವ ದಾರಿಲಿ ಬಂದಿದ್ದೆ ಅಂತ ನಿನಗ್ ನೆನಪಾಯ್ತಾ? ಇವ್ರಿಗದಿಲ್ದೇ ಇರೋದ್ಕೆ ತಾನೇ ನನ್ನ ಅಂಗಡಿಲ್ ಬಂದ್ ಕುತ್ಕೊಂಡು ಹೋಗೋರ್ ಬರೋರ್ನೆಲ್ಲ ನೋಡ್ತಾ ಕುಂತಿರೋದು. ಸುಧಾಕರ್, ಒಂದು ಟೀ, ಸಕ್ಕರೆ ಜಾಸ್ತಿ ಹಾಕು. ಬಂದ್ಬಿಟ್ರ? ಬರ್ಬಾರ್ದಾ? ಬರ್ಲೇಬೇಕಲ್ಲ. ಮತ್ ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ ನೀವು? ಅಲ್ಲ, ನಾನ್ ಅನ್ಕೊಂಡೆ ಹೊಸ್ದಾಗ್ ಮದ್ವೆ ಆಗಿರೋ ನೀವು ಎಂಟ್ರನ್ ಕರ್ಕೊಂಡು ಸೌದಿ ಅರೇಬಿಯಾಗ ಹೋಗಿರ್ತೀರಾ ಅಂತ. ಸೊಂಟ ನೋವು ಹೆಂಗೈತೀಗ? ಸುಧಾಕರ್, ಟೀ ಬೇಡ. ಸುಮ್ನಿರು. ಪಾಪ ಮಾಡ್ಕೋಬೇಡಿ, ಹೋಗು, ನೀನೇ ಕುಡ್ಕೋ. ಅವ್ರ ತಿರ್ಗಾ ಮದ್ವೆ ಮಾಡ್ಕೊಂಡಿದ್ ನಿಜವಾ? ನಿಜ ಕಡ. ಗೌರ್ಮೆಂಟ್ ಟೀಚರ್ ಏನ್ ಬೇಕಾದ್ರೂ ಮಾಡ್ಬೋದು. ನೀನ್ ನಂಬಿಕೊಂಡಿರಪ್ಪ. ನಿಮ್ಗಿದ್ ಹೆಂಗ್ ಗೊತ್ತಾಯ್ತು? ಮದ್ವೆ ಆಗಿದ್ ರಾತ್ರಿ ಅವತ್ ಇವ್ರು ನನಗ್ ಫೋನ್ ಮಾಡಿದ್ರು. ಸದಾಶಿವ್ ಟೀಚರ್ ಇದ್ದಂತ ರೂಮ್ ಖಾಲಿ ಐತಲ್ಲ, ನನ್ ಹೊಸ ಎಂಟ್ರನ್ ಕರ್ಕೊಂಡ್ ಅಲ್ಲಿಗೆ ಬರ್ಲಾ ಅಂತ. ಈ ತರ ಮತ್ತೆ ಮತ್ತೆ ಮದ್ವೆ ಮಾಡ್ಕೊಳ್ಳೋರ್ನ ನಾವ್ ಯಾವಾಗ್ಲೂ ಸಪೋರ್ಟ್ ಮಾಡಬಾರ್ದು. ನೀನ್ ಏನಾನ ಮಾತಾಡಿದ್ರೆ ನನ್ ಬಾಯಿ ಮಾತಾಡಕ್ಕೆಲ್ಲ ಕೈ ಮಾತಾಡ್ತದ ನೋಡು. ಬಿಟ್ಟಿ ಟೀ ಕುಡ್ಕೊಂಡು ಗಡ್ಡ ಕೆರ್ಕೊಂಡು ಅಡ್ವೈಸ್ ಕೊಡ್ತಾ ಕುಂತಿರ್ತಾನೆ. ಆ ಮನೆ ಅವ್ರಿಗೆ ನೀವು ಕೊಟ್ರ ಇಲ್ವಾ? ಹಂಗಾದ್ರೆ ಹೊಸ ಟೀಚರ್ನ ಕರ್ಕೊಂಡ್ಬಂದ್ ನಿಮ್ಮನೇಲಿ ಮಾಡಿದ್ರೆ ಅಯ್ಯೋ ತಿರ್ಗಾ ಹೊಸ ಟೀಚರು. ಸಾರ ಹೊಸ ಟೀಚರ್ ಹೆಸರು ಏನು ಅಂತನಾದ್ರೂ ಸ್ವಲ್ಪ ಹೇಳ್ತೀರಾ? ವಿನಯ ಚಂದ್ರ. ಯಾರು ಹೇಳಿ, ಅವ್ರು ಹೇಳ್ಕೊಳ್ಳಿ ಬೇಗ. ಲೇ ಟೀಚರ್ ಕಾಲ್ಗೆಜ್ಜೆ ಬದಲಾಯಿಸಿದಾರೋ? ಇಲ್ಲ ಕಣೋ, ಅದು ಹಳೇದೆ. ಆದ್ರೆ ಕಾಲಲ್ಲಿ ಕಲರ್ ಸ್ವಲ್ಪ ಜಾಸ್ತಿ ಆಗಿದೆ. ಅರ್ಶನ ಹಚ್ಚಿರ್ತಾರೆ. ರೈಟ್. ನೀವು ಅಲ್ಲಿಂದ ಸ್ಟ್ರೈಟ್ ಆಗಿ ಬಂದ್ಬಿಟ್ಟು ಲೆಫ್ಟ್ ತಗೋಬೇಕು. ನೋಡಿ, ನಾನು ಹೇಳ್ತಾ ಇರೋ ದಾರಿಯಲ್ಲೇ ಬನ್ನಿ. ಅಯ್ಯೋ ಲೇಟ್ ಆಗ್ಬಿಟ್ಟೈತೆ.
ಯಾರೋ ಅದು ಯಾರೋ ತಳ್ಳಿದ್ದು ಅಯ್ಯೋ ಹೆಂಗ್ ದಡಿಯ ನೋಡ್ಕೊ ಬರೋಕ್ಕಾಗಲ್ವಾ ನಿನ್ಗೆ